ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಅಧ್ಯಾಯವನ್ನು ಹೇಳಬೇಕು ಅಂತ ಬಂದಿದ್ದೀನಿ. ಅಂದರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಈ ಅಧ್ಯಾಯ ತುಂಬಾ ಪ್ರಮುಖವಾದದ್ದು. ಅದು ಯಾವ ಅಧ್ಯಾಯಪ್ಪ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತಕ್ಕೆ ಯುರೋಪಿಯನ್ನರು ಭೇಟಿ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಭೇಟಿ ಕೊಟ್ಟವರು ಪೋರ್ಚುಗೀಸರು. ಈ ಪೋರ್ಚುಗೀಸರು ವ್ಯಾಪಾರಕ್ಕಾಗಿ ಭೇಟಿ ಕೊಡ್ತಾರೆ. ಆದರೆ ಈ ವ್ಯಾಪಾರ ವಹಿವಾಟು ನಡಿಬೇಕು ಅಂದರೆ ಒಂದು ಭೂಮಾರ್ಗ ಇರಲೇಬೇಕಲ್ವಾ? ಹೌದು, ಈ ವ್ಯಾಪಾರ ವಹಿವಾಟು ಕಾನ್ಸ್ಟಾಂಟಿನೋಪಲ್ ಪಟ್ಟಣ ಎಂಬ ಭೂಮಾರ್ಗದ ಮೂಲಕ ನಡೀತಾ ಇರುತ್ತೆ. ಇಂತಹ ವ್ಯಾಪಾರ ವಹಿವಾಟು ಇಟ್ಕೊಂಡಿದ್ದಂತಹ ಯುರೋಪಿಯನ್ನರಿಗೆ ಭಾರತ ದೇಶದಲ್ಲಿ ಯಾವ ವಸ್ತುವಿಗೆ ಬೇಡಿಕೆ ಇತ್ತಪ್ಪ ಅಂದರೆ ಸಾಂಬಾರು ಪದಾರ್ಥಗಳು ಅಂತಂದರೆ ಈ ಮೆಣಸು, ಲವಂಗ, ದಾಲ್ಚಿನ್ನಿ, ಏಲಕ್ಕಿ ಇಂತಹ ಸಾಂಬಾರು ಪದಾರ್ಥಗಳಿಗೆ ಯುರೋಪಿಯನ್ನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇತ್ತು. ಈ ಬೇಡಿಕೆಯ ಪರಿಣಾಮ ಯುರೋಪಿಯನ್ನರು ಭಾರತ ದೇಶದಲ್ಲಿ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ. ಇಂತಹ ವ್ಯಾಪಾರ ಸಂಪರ್ಕ ನಡೀತಿದ್ದಂತಹ ಏಕೈಕ ಭೂಮಾರ್ಗವಾದಂಥ ಕಾನ್ಸ್ಟಾಂಟಿನೋಪಲ್ ಪಟ್ಟಣವನ್ನು 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸ್ಕೊತಾರೆ. ಯಾವ ವ್ಯಕ್ತಿಯ ನೇತೃತ್ವದಲ್ಲಿ ಅಂದರೆ ಅಬ್ದುಲ್ ಮಜೀದ್ ಎಂಬ ವ್ಯಕ್ತಿಯ ನೇತೃತ್ವದಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ಪಟ್ಟಣವನ್ನು ಆಟೋಮನ್ ಟರ್ಕರು ವಶಪಡಿಸ್ಕೊತಾರೆ. ಆಗ ಈ ಕಾನ್ಸ್ಟಾಂಟಿನೋಪಲ್ ಪಟ್ಟಣವನ್ನು ಆಟೋಮನ್ ಟರ್ಕರು ವಶಪಡಿಸ್ಕೊಳ್ತಾರೋ ಆಗ ಯುರೋಪ್ ಮತ್ತು ಭಾರತ ದೇಶ ನಡುವೆ ಇದ್ದಂತಹ ಭೂಮಾರ್ಗ ಮುಚ್ಚೋಗುತ್ತೆ. ಯಾವಾಗ ಭೂಮಾರ್ಗ ಮುಚ್ಚೋಯ್ತೋ ಯುರೋಪಿಯನ್ನರು ತುಂಬ ಉದ್ಯೋಗದಲ್ಲಿ ಆಸಕ್ತಿ ಉಳ್ಳವರು. ಅಂತಹ ಪೋರ್ಚುಗೀಸರು ಭಾರತ ದೇಶದಲ್ಲಿ ಮತ್ತೊಮ್ಮೆ ವ್ಯಾಪಾರ ಸಂಪರ್ಕವನ್ನು ಹೊಂದಬೇಕು ಎಂದು ಪೋರ್ಚುಗೀಸರ ದೊರೆಯಾದಂತಹ ಹೆನ್ರಿಯವರು ಪೋರ್ಚುಗಲ್ನ ಪ್ರಮುಖ ರಾಜಧಾನಿಯಾದಂಥ ಲಿಸ್ಬನ್ ಎಂಬ ಸ್ಥಳದಲ್ಲಿ ಒಂದು ನೌಕಾಯಾನ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಇದಕ್ಕಾಗಿ ಈತ ನೌಕಾಯಾನ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ ಅಂದರೆ ಭಾರತ ದೇಶಕ್ಕೆ ಪ್ರಮುಖವಾಗಿ ಜಲಮಾರ್ಗವನ್ನು ಕಂಡುಹಿಡಿಯುವ ಸಲುವಾಗಿ ಅಲ್ಲಿಯ ನೌಕಾಯಾನಿಗಳಿಗೆ ತರಬೇತಿ ಕೊಡುವ ಉದ್ದೇಶದಿಂದ ನೌಕಾಯಾನ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ನೌಕಾಯಾನ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿದಂಥ ಈ ಹೆನ್ರಿಗೆ ಒಂದು ಬಿರುದಿರುತ್ತೆ, ಹೆನ್ರಿ ದಿ ನ್ಯಾವಿಗೇಟರ್ ಅಂತ. ಬಿರುದಿನ ಅರ್ಥವೇನೆಂದರೆ ಸಮುದ್ರಗಳ ಮುಖಾಂತರ ಸಂಶೋಧನೆ ಕೈಗೊಳ್ಳುವವ ಎಂದರ್ಥ. ಇವನು ಸ್ಥಾಪನೆ ಮಾಡಿರುವ ನೌಕಾಯಾನ ತರಬೇತಿ ಕೇಂದ್ರ ಮುಖಾಂತರ ಭಾರತ ದೇಶಕ್ಕೆ ನೌಕಾಯಾನಿಗಳನ್ನು ಕಳಿಸಿಕೊಡುವ ಕೆಲಸ ಆಗ್ತಿರುವ ಸಂದರ್ಭದಲ್ಲಿ ಪೋರ್ಚುಗೀಸರ ಅರಸರಾದಂತಹ 2ನೇ ಜಾನ್ ಎಂಬುವರು 1487ನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯುವ ಸಲುವಾಗಿ ಪೋರ್ಚುಗಲ್ ನಾವಿಕನನ್ನು ನೇಮಕ ಮಾಡ್ತಾರೆ. ಆತನೇ ಬರ್ತಲೋಮಿಯೋ ಡಯಾಸ್. ಈ ಬರ್ತಲೋಮಿಯೋ ಡಯಾಸ್ ಭಾರತ ದೇಶಕ್ಕೆ ಬರ್ತಿರ್ತಾನೆ. ಈ ಬರುತ್ತಿರುವಂತಹ ಸಂದರ್ಭದಲ್ಲಿ ಅವನು ಆಫ್ರಿಕಾ ದೇಶದ ಮುಖಾಂತರನೇ ಬರಬೇಕಾಗಿರುವಂಥದ್ದು. ಇವನು ಆಫ್ರಿಕಾದ ದಕ್ಷಿಣದ ತುತ್ತ ತುದಿಯವರೆಗೂ ತಲುಪ್ತಾನೆ. ಈ ತಲುಪುವ ಸಂದರ್ಭದಲ್ಲಿ ಅಲ್ಲಿ ಬಿರುಗಾಳಿ ಎದುರಾಗುತ್ತೆ. ಯಾವಾಗ ಈ ಬಿರುಗಾಳಿ ಸಾಕಷ್ಟು ಉದ್ಭವಿಸುತ್ತೋ ಅವನಿಗೆ ಮುಂದೆ ಪ್ರಯಾಣ ಮಾಡಲು ಸಾಧ್ಯವಾಗದೆ ಅಲ್ಲಿಂದ ವಾಪಸ್ ಹೋಗ್ತಾನೆ. ಈ ಬರ್ತಲೋಮಿಯೋ ಡಯಾಸ್ ವಾಪಸ್ ಹೋಗಬೇಕಾದ್ರೆ ಅಲ್ಲಿ ಉದ್ಭವಿಸಿದ ಬಿರುಗಾಳಿಗೆ ಒಂದು ಹೆಸರನ್ನು ನೀಡ್ತಾನೆ. ಅದೇ ಬಿರುಗಾಳಿಯ ಭೂಶಿರ. ಯಾವ ಸ್ಥಳಕ್ಕೆ ಅಂದರೆ ಆಫ್ರಿಕಾದ ದಕ್ಷಿಣ ತುದಿಯಲ್ಲಿ ಬಿರುಗಾಳಿ ಉದ್ಭವಿಸುತ್ತಲ್ಲ ಆ ಸ್ಥಳಕ್ಕೆ ಅವನು ಬಿರುಗಾಳಿಯ ಭೂಶಿರ ಅಂತ ಕರೀತಾನೆ. ಆದರೆ ಈತನನ್ನು ಕಳಿಸಿದಂಥ 2ನೇ ಜಾನ್ ರವರು ಆ ಸ್ಥಳಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಭೂಶಿರ ಅಂತ ಕರೀತಾರೆ. ಯಾವಾಗ ಬರ್ತಲೋಮಿಯೋ ಡಯಾಸ್ ರವರು ಜಲಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ವೋ ಇವನ ನಂತರ ಮತ್ತೊಬ್ಬನನ್ನು ನೇಮಕ ಮಾಡಲಾಗುತ್ತದೆ. 2ನೇದಾಗಿ ನೇಮಕಗೊಂಡ ಪೋರ್ಚುಗೀಸ್ ನಾವಿಕ ಯಾರಪ್ಪ ಅಂದರೆ ವಾಸ್ಕೋ ಡಿ ಗಾಮ. ಈ ವಾಸ್ಕೋ ಡಿ ಗಾಮರವರು ಭಾರತಕ್ಕೆ ಜಲಮಾರ್ಗವನ್ನು ಹೇಗೆ ಕಂಡುಹಿಡಿದ್ರು ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.